ಹಲೋ ನಮಸ್ಕಾರ. ಬಿಟ್ಕಾಯಿನ್ ಸ್ಕ್ಯಾಮ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಿಂಗ್ ಪಿನ್ ಶ್ರೀಕಿ ಸೇರಿ ಮೂವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂಧನ ಮಾಡಲಾಗಿದೆ. ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗಡೆ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರೆಸ್ಟ್ ಮಾಡಿದ್ದಾರೆ. ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗಡೆ ಅರೆಸ್ಟ್. ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಬಿಟ್ಕಾಯಿನ್ ಪ್ರಕರಣ. ಬಿಟ್ಕಾಯಿನ್ ಹಗರಣದ ತನಿಖೆ ನಡೆಸ್ತಾ ಇರೋ ಜಾರಿ ನಿರ್ದೇಶನಾಲಯ 5.5 ವರ್ಷದ ಹಿಂದಿನ ಅತಿದೊಡ್ಡ ಹಗರಣ ಮತ್ತೆ ಮುನ್ನೆಲೆಗೆ. ಶ್ರೀಕಿ ಸೇರಿ ಮೂವರನ್ನ ಬಂಧಿಸಿರುವ ಇಡಿ. ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗಡೆ ಸೇರಿ ಮೂವರು ಅರೆಸ್ಟ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಜಿಟಲ್ ಕಾಯಿನ್, ಕಣ್ಣಿಗೆ ಕಾಣದ ಕಾಗದದ ಕರೆನ್ಸಿ ಅದಾಗಿರಲಿಲ್ಲ, ಬದಲಾಗಿ ಡಿಜಿಟಲ್ ಕಾಯಿನ್. ಈ ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೀಕಿ ಇದರ ಕಿಂಗ್ ಪಿನ್ ಅಥವಾ ರೂವಾರಿ ಎನ್ನುವಂಥ ಒಂದು ಅತಿದೊಡ್ಡ ವದಂತಿ 5.5 ವರ್ಷ ಹಿಂದೆ ನಡೆದಿತ್ತು. ಈ ಡಿಜಿಟಲ್ ಕರೆನ್ಸಿಯ ಮುಖೇನ ಹವಾಲಾ ಹಣವನ್ನು ಭಾರತಕ್ಕೆ ಕರೆಸಿ ಅಥವಾ ಅದನ್ನು ಪಡೆಯಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಿಗ್ಗಜ ನಾಯಕರ ಮಕ್ಕಳ ಹೆಸರು ಕೂಡ ಕೇಳಿ ಬಂದಿತ್ತು ಈ ಪ್ರಕರಣದಲ್ಲಿ. ಎಸ್, ಶ್ರೀಕಿ ಅರೆಸ್ಟ್. ನಲೆಪ್ಪಾಡಿಗೂ ಎದುರಾಗುತ್ತಾ ಸಂಕಷ್ಟ. SIT ವಿಚಾರಣೆ ಎದುರಿಸಿದ್ದ ಮೊಹಮ್ಮದ್ ನಲಪಾಡ್, ಹ್ಯಾರಿಸ್ ನಲಪಾಡ್ರ ಸುಪುತ್ರ. ಬಂಧಿತ ಶ್ರೀಕಿ ಜೊತೆ ನಲಪಾಡ್ ನಿಕಟ ಸಂಪರ್ಕ ಅನ್ನೋ ಮಾಹಿತಿ. ನಲಪಾಡ್ ಪಾತ್ರದ ಕುರಿತು ದಾಖಲೆಯನ್ನ ಇಡಿ ಈಗ ಸಂಗ್ರಹ ಮಾಡ್ತಿದ್ದಾರೆ. MLA ಹ್ಯಾರಿಸ್ ನಲಪಾಡ್ ನಿವಾಸದ ಮೇಲೂ ಈ ಹಿಂದೆ ದಾಳಿಯಾಗಿತ್ತು. 15 ಗಂಟೆಗಳ ಕಾಲ ಸುದೀರ್ಘವಾದ ಪರಿಶೀಲನೆ ನಡೆಸಿದ್ದ ಇಡಿ. ಅನೇಕ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಒಂದು ರೇಡ್ ಆಗಿತ್ತದು. ಇಡಿ ಅಧಿಕಾರಿಗಳು ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ ಮತ್ತು ಮತ್ತೊಬ್ಬ ಪುತ್ರ ನಲಪಾಡ್ ಮನೆಗೂ ಕೂಡ ರೇಡ್ ಮಾಡಿತ್ತು. ಈ ಸಂದರ್ಭದಲ್ಲಿ ದಾಳಿಗಳು ಸಾಮಾನ್ಯವಾಗಿ 2-3 ಗಂಟೆಗಳ ಶೋಧ ಕಾರ್ಯಾಚರಣೆಯಲ್ಲಿ ಮುಕ್ತಾಯಗೊಳ್ಳುತ್ತೆ. ಆದರೆ ತನಿಖೆ ಅಂತ ಬಂದಾಗ 5 ಗಂಟೆಗಳಿಗಿಂತಲೂ ಹೆಚ್ಚು ಸುದೀರ್ಘವಾದಂತಹ ರೇಡ್ ಆಗುತ್ತೆ. ಸೊ ಮೊಹಮ್ಮದ್ ನಲಪಾಡ್ ಮನೆಯಲ್ಲಿ ನಿರಂತರವಾಗಿ 14.5 ಗಂಟೆಗಳ ಕಾಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಎಲ್ಲ ಕಡತ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಇನ್ನು ಈ ಹಿಂದೆ 2021ರಲ್ಲಿ ಯಶೋಧ ಎನ್ನುವಂಥ ಹೆಣ್ಣುಮಗಳು ಕಂಪ್ಲೇಂಟ್ ದಾಖಲು ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊಹಮ್ಮದ್ ನಲಪಾಡಿಗೂ ಮತ್ತು ಈ ಸ್ಕ್ಯಾಮ್ ಹಗರಣದ ಕಿಂಗ್ ಪಿನ್ ಶ್ರೀಕಿಗೂ ಏನು ಸಂಬಂಧ? ಸ್ನೇಹಿತ ಅನ್ನುವುದನ್ನು ನಲಪಾಡ್ ಒಪ್ಕೊಂಡಿದ್ರು ಆರಂಭಿಕ ತನಿಖೆಯಲ್ಲೇ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ ಫೋನ್ ಸಂಪರ್ಕದಲ್ಲಿ. ರೋಹನ್, ಎಲ್ಲ ಒಂದು ಕಡೆ ಇಡಿ ದಾಳಿಯ ನಂತರ ಚರ್ಚೆಯಲ್ಲಿ ಇಲ್ಲದೇ ಇರತಕ್ಕಂತಹ ಶ್ರೀಕಿ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರೋಹನ್? ಇದು ರಾಜ್ಯ ರಾಜಕೀಯದಲ್ಲಿ ತನಿಖಾ ವಲಯದಲ್ಲಿ ಭಾರಿ ಚರ್ಚೆಗೆ ಕೆಚ್ಚೆ ಹುಟ್ಟು ಹಾಕಿದಂತ ಈ ಒಂದು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತಿರುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕೋಟ್ಯಾಂತರ ರೂಪಾಯಿನ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕ್ರಿಪ್ಟೋ ಕರೆನ್ಸಿ ವ್ಯವಹಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯಾಗಿದ್ದ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅವರನ್ನ ಈಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಶ್ರೀಕಿ ಜೊತೆಗೆ ರಾಬಿನ್ ಖಂಡೇವಾಲಾ ಹಾಗೂ ಮತ್ತು ಸುನೀಶ್ ಹೆಗಡೆ ಎಂಬುವರು ಕೂಡ ಈಗಾಗಲೇ ಇಡಿ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇದು ತಡರಾತ್ರಿ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಬಂಧನವಾಗಿರ್ತಕ್ಕಂಥ ಅವರ ಈಗ ಅಧಿಕಾರಿಗಳು ಮೂವರನ್ನು ನ್ಯಾಯಾಲಯ ಮುಂದೆ ಕೂಡ ಈಗಾಗಲೇ ಹಾಜರುಪಡಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ ಕೋಟಿ ರೂಪಾಯಿ ಒಂದು ವಹಿವಾಟು ನಡೆದಿರ್ತಕ್ಕಂಥ ಒಂದು ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹಣದ ಮೂಲ ಮತ್ತು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿದೆ, ವರ್ಗಾವಣೆ ಆಗಿದೆ ಅನ್ನೋ ಒಂದು ಮೂಲಕವಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ತೀವ್ರ ಶೋಧ ಕಾರ್ಯಾಚರಣೆ ಮತ್ತು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಈ ಪ್ರಕರಣ ರಾಜಕೀಯದ ಒಂದು ವಲಯವನ್ನು ಕೂಡ ಮತ್ತೆ ಬಿಸಿ ಮಾಡಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ನ ನಾಯಕ ಮೊಹಮ್ಮದ್ ನಲಪಾಡ್ ಹೆಸರು ಕೂಡ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂತದ್ದು. ಬಂಧಿತ ಶ್ರೀಕಿ ಜೊತೆಗೆ ಒಂದು ನಿಕಟವಾಗದಂತ ನಿರಂತರವಾದಂತಹ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ನಲಪಾಡ್ ಇಡಿಗೆ ಮಾಹಿತಿ ಕಲೆ ಹಾಕಿತ್ತು. ಆ ಬಳಿಕ ಈಗಾಗಲೇ SIT ವಿಚಾರಣೆ ಮುಗಿದಿರಿಸಿದಂತಹ ನಲಪಾಡ್ಗಿಂತೂ ಕೂಡ ಈಗ ಹೊಸ ಒಂದು ದಾಖಲೆಗಳು ಸಿಗಬಹುದಾ ಎಂಬ ಪ್ರಶ್ನೆ ಕೂಡ ಈಗಲೇ ಉದ್ಭವಿಸಿದೆ. ಕಳೆದ ತಿಂಗಳ ಒಂದು ಶಾಸಕ NA ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸದ ಮೇಲೆ ಸಾಕಷ್ಟು ನಿರಂತರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8-9 ಗಂಟೆವರೆಗೂ ನಿರಂತರ ಒಂದು ಸುದೀರ್ಘ ಶೋಧ ನಡೆಸಿ ಆ ಬಳಿಕ ಶೋಧ ಕಾರ್ಯಾಚರಣೆ ನಡೆಸಿಕೊಂಡು ಮಹತ್ವದ ದಾಖಲೆಗಳನ್ನ ಮತ್ತು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಸಾಕ್ಷಿಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗಿತ್ತು. ಆ ಬಳಿಕ ಶ್ರೀಕಿ ಬಂಧನಕ್ಕೊಳಗಾಗಿ ಈಗಾಗಲೇ ಬಿಟ್ಕಾಯಿನ್ ಹಗರಣ ಮತ್ತೆ ರಾಜ್ಯ ರಾಜಕೀಯಕ್ಕೆ ಈಗಾಗಲೇ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಸಾಹಿಲ್. ಎಸ್ ರೋಹನ್, ಇನ್ನು ಶ್ರೀಕಿ ಸ್ಕ್ಯಾಮಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ನಡೆದಿದ್ದಂತಹ ಇಡಿಯ ದಾಳಿ
ನಲಪಾಡು ಮನೆ ಮೇಲಾಗಿತ್ತು. ಸೊ ಈಗ ಬಂಧನ ಮತ್ತಷ್ಟು ವ್ಯಾಪಿಸುವ ಸಾಧ್ಯತೆಗಳಿದಾವ, ಮೊಹಮ್ಮದ್ ನಲಪಾಡ್ನನ್ನು ಕೂಡ ಬಂಧನ ಮಾಡುವ ಸಾಧ್ಯತೆಗಳಿದಾವ ರೋಹನ್? ಖಂಡಿತ ಯಾಕಂತಂದ್ರೆ ಈ ಶ್ರೀಕಿ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಕರಣ ಏನಿದೆ, ಹಗರಣ ಹಿಂದಿನ ನೋಡೋದಾದ್ರೆ ಹಿಂದಿನ ದೊಡ್ಡ ದೊಡ್ಡ ಕಲೆಗಳು ಯಾವ್ಯಾವಿದೆ ಅನ್ನೋ ಇವನ್ನೆಲ್ಲವನ್ನೂ ಕಲೆ ಹಾಕಿದಂತ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ನಲ್ಪಾಡ್ ಮತ್ತು ಶ್ರೀಕಿ ಈಗಾಗಲೇ ಮುನ್ನೆಲೆಗೆ ಬಂದಿರತಕ್ಕಂಥ ಇವ್ರ ಹೆಸರು. ಇವ್ರ ಜೊತೆಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಯಾರ್ಯಾರು ಮತ್ತೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಇವರೆಲ್ಲರನ್ನೂ ಕೂಡ ಕಲೆ ಹಾಕುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ಈ ತೀವ್ರ ಒಂದು ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಕೋರ್ಟಿಗೆ ಕರೆದೊಯ್ತಾರೆ, ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಆ ಪ್ರೊಸೀಜರ್ ಆದ ಬಳಿಕವೂ ಕೂಡ ಅವ್ರನ್ನ ಒಂದು ಕಸ್ಟಡಿಗೆ ತಗೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಏನು ಶ್ರೀಕಿ ಬಂಧನ ಕೆಲವೇ ಏನು ಬಂಧನ ಮಾತ್ರವಲ್ಲ, ಬಿಟ್ಕಾಯಿನ್ ಹಗರಣದ ಹಿಂದೆ ಇರ್ತಕ್ಕಂಥ ದೊಡ್ಡ ಜಾಲವನ್ನು ಕೂಡ ಈಗಾಗಲೇ ಬಯಲಿಗೆ ಹೇಳೋಕೆ ಈಗ ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ರಾಜಕೀಯ ನಾಯಕರಿಗೆ ಇದು ದೊಡ್ಡ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.